ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹಳ್ಳಿಯ ಜೀವನ, ಗ್ರಾಮೀಣ ಅಡುಗೆ, ಬೆಳಗಿನ ದಿನಚರಿ ಮತ್ತು ಪ್ರಕೃತಿ. ಇವತ್ತು ವಿಶೇಷವಾಗಿ ಗುರುಪೂರ್ಣಿಮೆ ದಿವಸ ನಮ್ಮ ಮನೆಯಲ್ಲಿ ಹೇಗೆ ಚಿಕ್ಕದಾಗಿ ಚೊಕ್ಕವಾಗಿ ಗುರುಪೂಜೆಯನ್ನು ಮಾಡಿದ್ದೇವೆ ಎಂದು ತಿಳಿಸಿದ್ದೇನೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಹೂವಿಂದ ಬಜ್ಜೆ ಅಥವಾ ಚಟ್ನಿ ಏನಾದರೂ ಐಟಮ್ ಮಾಡಬಹುದು. ಮನೆ ಒಳಗಿನ ಸ್ವಚ್ಛತೆ ಎಷ್ಟು ಮುಖ್ಯವೋ ಹಾಗೆ ನಮ್ಮ ಅಂಗಳಿನ ಸುತ್ತಮುತ್ತಲು ಸ್ವಚ್ಛತೆ ಅಷ್ಟೇ ಕೂಡ ತುಂಬ ಮುಖ್ಯ. ಹಾಗಾಗಿ ನಾವು ಪ್ರತಿ ವಾರನೂ ಈ ಥರ ಸಗಣಿಯಿಂದ ಅಂಗಳವನ್ನು ಸಾರಿಸುತ್ತೇವೆ. ಇದು ನಮ್ಮ ಸಾಂಪ್ರದಾಯಿಕವಾಗಿದೆ. ನಮ್ಮ ಹಿರಿಯರು ಈ ಥರ ಪದ್ಧತಿಯನ್ನು ರೂಢಿಸಿಕೊಂಡು ಬಂದಿದ್ದಾರೆ. ಈ ಥರ ಮನೆ ಸ್ವಚ್ಛವಾಗಿದ್ದರೆ ಒಂದು ದೈವಿಕ ಕಳೆಯ ಅನುಭೂತಿಯು ಬರುತ್ತದೆ. ಹಾಗಾಗಿ ನಾವು ಪ್ರತಿ ವಾರನೂ ಈ ಥರ ಅಂಗಳವನ್ನು ಸಾರಿಸುವುದು, ಹಾಗೆ ಸ್ವಚ್ಛ ಮಾಡುವುದು, ನಮ್ಮ ಸುತ್ತಮುತ್ತಲು ಪರಿಸರವನ್ನು ಚೆನ್ನಾಗಿಟ್ಟುಕೊಳ್ಳುವುದು ತುಂಬ ಅವಶ್ಯಕತೆ ಹಾಗೂ ನಮ್ಮ ಆರೋಗ್ಯವನ್ನು ಉತ್ತಮ ರೀತಿಯಿಂದ ಇಡಲು ಸಾಧ್ಯ. ಈ ರೀತಿ ಹವ್ಯಾಸಗಳನ್ನು ರೂಢಿಸಿಕೊಂಡರೆ ನಮ್ಮ ದೈಹಿಕ ಶಕ್ತಿಯು ವೃದ್ಧಿಯಾಗುತ್ತದೆ ಹಾಗೂ ನಮ್ಮ ಇಚ್ಛಾಶಕ್ತಿಯು ಸಮೃದ್ಧಿಯಾಗುತ್ತದೆ. ನಮ್ಮ ಮನೆಯು ಸುಖ ಸಮೃದ್ಧಿಯಿಂದ ಕೂಡಿರುತ್ತದೆ. ಹಾಗಾಗಿ ಎಲ್ಲರೂ ಈ ರೀತಿ ಇರೋದನ್ನು ಕಲಿತುಕೊಳ್ಳೋಣ. ನಮ್ಮ ಜೀವನ ಮೊದಲು ಹೇಗಿತ್ತು, ನಾವು ಎಷ್ಟು ಡಿಗ್ರಿ ಮಾಡಿದ್ದೇವೆ ಅನ್ನೋದಕ್ಕಿಂತ ಈಗಿರುವ ಸ್ಥಿತಿ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸುವುದೇ ಸುಂದರವಾದ ಜೀವನ. ಹಾಗೆ ಅಲ್ಲಿ ನೆಮ್ಮದಿ ಕೂಡ ಸಿಗುತ್ತದೆ. ಕೆಲವೊಂದು ಸಲ ಹಳ್ಳಿಯ ಜೀವನ ಕಷ್ಟ ಅನಿಸಬಹುದು, ಆದರೆ ಅದನ್ನು ಇಷ್ಟಪಟ್ಟು ಮಾಡೋದ್ರಿಂದ ನಮ್ಮ ಜೀವನವು ಸುಖಮಯವಾಗಿರುತ್ತದೆ ಹಾಗೂ ಯಾವುದೇ ಡಿಗ್ರಿಗಳಿಗಿಂತಲೂ ಉತ್ತಮವಾದ ಕೆಲಸ ಹಾಗೂ ಹವ್ಯಾಸ ನಮ್ಮ ಹಳ್ಳಿಯಾಗಿದೆ. ಕೇವಲ ನಮ್ಮ ಆರೋಗ್ಯ ನೋಡುವುದಲ್ಲದೆ ದನಕರುಗಳ ಆರೋಗ್ಯವನ್ನು ನೋಡುವುದು ನಮಗೆ ತುಂಬ ಮುಖ್ಯ ಹಾಗೂ ದನಗಳು ಸಮೃದ್ಧಿಯಾದರೆ ಕುಟುಂಬವು ಸಮೃದ್ಧಿಯಾದಂತೆ. ಮಗನೇ, ಓ ಮಗನೇ, ಕುಡಿ.